ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಹಳ ಟೇಸ್ಟಿಯಾದ ಮತ್ತು ತುಂಬ ಸುಲಭವಾದ ವಿಧಾನದಲ್ಲಿ ಮಸಾಲಾ ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮೊದಲಿಗೆ ಒಂದು ಪಾತ್ರೆಗೆ 2 ಕಪ್ ಬಾಸುಮತಿ ಅಥವಾ ನಾರ್ಮಲ್ ಅಕ್ಕಿ ಆದರೂ ನಡೆಯುತ್ತೆ. ಇದನ್ನು 2 ರಿಂದ 3 ಸಲ ಚೆನ್ನಾಗಿ ತೊಳೆದುಕೊಳ್ಳಿ. ಆಮೇಲೆ ನೀರು ಹಾಕಿ ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಿ. ಈಗ ಒಗ್ಗರಣೆಗೆ ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ, 1 ಪಲಾವ್ ಎಲೆ, 1 ಇಂಚು ಚಕ್ಕೆ, 3 ಲವಂಗ, 5 ಮೆಣಸು, 1 ಏಲಕ್ಕಿ, 1 ಸ್ಪೂನ್ ಜೀರಿಗೆ, 2 ಉದ್ದುದ್ದಗೆ ಕಟ್ ಮಾಡಿದ ಈರುಳ್ಳಿ, 2 ಸಣ್ಣಗೆ ಕಟ್ ಮಾಡಿದ ಹಸಿಮೆಣಸಿನಕಾಯಿ. ಇವನ್ನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ. ಆನಂತರ 1 ದೊಡ್ಡ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕಿ. ಈಗ ಸ್ವಲ್ಪ ಉಪ್ಪು ಹಾಕಿ ಟೊಮೆಟೊ ಬೇಗ ಸ್ಮೂತ್ ಆಗುತ್ತೆ. ಚಿಟಿಕೆ ಅರಿಶಿನ, ಅರ್ಧ ಸ್ಪೂನ್ ಧನಿಯಾ, 1 ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, 1 ಸ್ಪೂನ್ ಮಸಾಲ ಚಿಲ್ಲಿ ಪೌಡರ್, 2 ಸ್ಪೂನ್ ಬಿರಿಯಾನಿ ಪೌಡರ್, ಸ್ವಲ್ಪ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡಿ. ಮಸಾಲ ಈ ರೀತಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಕುದಿಸಿ. ಈಗ ಅರ್ಧ ಕಪ್ ಮೊಸರು ಹಾಕಿ. ಮೊಸರು ಹಾಕೋದ್ರಿಂದ ಪಲಾವ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ಎಣ್ಣೆ ಬಿಡೋವರೆಗೂ ಮತ್ತೆ ಕುದಿಸಿ. ಈಗ 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್, 1 ಕಪ್ ಬಟಾಟಿ, 1 ಕಪ್ ಹಸಿ ಬಟಾಣಿ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ 7 ರಿಂದ 8 ನಿಮಿಷ ಚೆನ್ನಾಗಿ ಕುದಿಸಿ ಅಥವಾ ಆಲೂ ಅರ್ಧ ಫ್ರೈ ಆಗೋವರೆಗೂ ಕುದಿಸಿ. ನಂತರ ಇದಕ್ಕೆ ನೆನೆಸಿಟ್ಕೊಂಡಿರೋ ಅಕ್ಕಿನ ಸೇರಿಸಿ. 1 ಕಪ್ ಕೊತ್ತಂಬರಿ ಸೊಪ್ಪು, 1 ಕಪ್ ಪುದೀನ ಸೊಪ್ಪು, 1 ಸ್ಪೂನ್ ತುಪ್ಪ ಹಾಕಿ ಅಕ್ಕಿ ಮತ್ತು ಮಸಾಲಾನ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಅಕ್ಕಿನ ಅಳತೆ ಮಾಡಿರೋ ಕಪ್ಪಲ್ಲೇ 3 ಕಪ್ ನೀರನ್ನು ಸೇರಿಸಿ. ಪಾತ್ರೆಯಲ್ಲಿ ಮಾಡ್ತಿದ್ರೆ 4 ಕಪ್ ನೀರನ್ನು ಸೇರಿಸಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ. ಇದು ಕುದಿಬೇಕಾದ್ರೆ ಟೇಸ್ಟ್ ನೋಡಿ ಲಿಡ್ ಕ್ಲೋಸ್ ಮಾಡಿ. 2 ವಿಸಿಲ್ ಆದ ತಕ್ಷಣ ತೆಗೀರಿ. ನೋಡಿ ಪಲಾವ್ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿದ್ರೇ ಬಾಯಲ್ಲಿ ನೀರು ಬರುತ್ತೆ, ಆ ಥರ ಬಂದಿದೆ. ಈಗ ನಿಧಾನವಾಗಿ ಮಿಕ್ಸ್ ಮಾಡಿ. ನಂತರ ಸರ್ವಿಂಗ್ ಪ್ಲೇಟ್ಗೆ ಸರ್ವ್ ಮಾಡಿ. ಮೊಸರು ಜೊತೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಮಸಾಲಾ ವೆಜ್ ಪಲಾವ್ ಹೇಗೆ ಬಂದಿತ್ತು ಅಂತ ತಿಳಿಸೋದನ್ನು ಮರಿಬೇಡಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.